ಗ್ರಾಮದಲ್ಲಿ ದೊಡ್ಡಮ್ಮ ದೇವಸ್ಥಾನದ ಮುಂದೆ ಅರ್ಚನೆಯನ್ನ ರಮೇಶ್ ಅಂಡ್ ಫ್ಯಾಮಿಲಿ ಅವರು ಈ ಕಟ್ಗೆನಹಳ್ಳಿ ಗ್ರಾಮಸ್ಥರು ಇವತ್ತು ಸುಮಾರು ಒಂದು 300-400 ಜನ ಮಹಿಳೆಯರು ಈ ಕುಂಕುಮ ಅರ್ಚನೆಯಲ್ಲಿ ದೊಡ್ಡಮ್ಮನ ಪೂಜೆಯಲ್ಲಿ ಭಾಗವಹಿಸಿ ಈ ಕುಂಕುಮ ಅರ್ಚನೆಯನ್ನ ಈ ದೊಡ್ಡಮ್ಮನ ದೇವಸ್ಥಾನದ ಮುಂದೆ ಬಹಳಷ್ಟು ಅದ್ಭುರಿಯಾಗಿ ನಮ್ಮ ಶಾಸಕರಾದಂಥ ಸಚಿವರಾದಂಥ ಕೃಷ್ಣ ಬೈರೇಗೌಡರವರ ಧರ್ಮಪತ್ನಿಯಾದ ಮೀನಾಕ್ಷಿ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಎಲ್ಲ ಮಹಿಳೆಯರ ಜೊತೆಯಲ್ಲಿ ಅವರು ಸಹ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಂಕುಮ ಅರ್ಚನೆಯನ್ನು ಬಹಳಷ್ಟು ವಿಶೇಷವಾಗಿ ತಾಯಿ ದೊಡ್ಡಮ್ಮನ ದೇವಸ್ಥಾನದ ಮುಂದೆ ಆಷಾಢ ಶುಕ್ರವಾರ 3ನೇ ಶುಕ್ರವಾರದಂದು ಈ ಕಟ್ಗೆನಹಳ್ಳಿ ಗ್ರಾಮದಲ್ಲಿ ಬಹಳಷ್ಟು ವಿಶೇಷವಾಗಿ ಎಲ್ಲ ಮಹಿಳೆಯರನ್ನು ಸಾವಿರಾರು ಮಂದಿ ಮಹಿಳೆಯರನ್ನು ಸೇರಿಸಿ ಒಂದು 300 ಜನದಿಂದ 250ರಿಂದ 300 ಜನ ಮಹಿಳೆಯರು ಈ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಂಕುಮ ಅರ್ಚನೆಯನ್ನು ಬಹಳಷ್ಟು ಅದ್ಧೂರಿಯಾಗಿ ನಮ್ಮ ಕಟ್ಗೆನಹಳ್ಳಿ ರಮೇಶ್ ಅಂಡ್ ಫ್ಯಾಮಿಲಿಯವರು ಮತ್ತು ಹರೀಶ್ ಅವರು ಈ ಒಂದು ಗ್ರಾಮದ ವೆಂಕಟೇಶಣ್ಣ ಇರ್ಬೋದು, ಕೃಷ್ಣಣ್ಣ ಇರ್ಬೋದು, ರಾಜಣ್ಣ ಇರ್ಬೋದು, ಎಲ್ಲ ಕಟ್ಗೆನಹಳ್ಳಿ ಗ್ರಾಮದ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಆ ತಾಯಿ ದೊಡ್ಡಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವವರ ಕುಟುಂಬಕ್ಕೆ ಬಹಳಷ್ಟು ವಿಶೇಷವಾಗಿ ಆಷಾಢ ಶುಕ್ರವಾರದಂದು ಅವರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ಆ ತಾಯಿ ದೊಡ್ಡಮ್ಮನ ದೇವಸ್ಥಾನದ ಮುಂದೆ ಎಲ್ಲ ಮಹಿಳೆಯರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಷಾಢ ಶುಕ್ರವಾರ 3ನೇ ಶುಕ್ರವಾರದಂದು ಆ ತಾಯಿ ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಗೊಳಿಸಿದ್ದೀರಿ. ಈ ಕಟ್ಗೆನಹಳ್ಳಿ ಗ್ರಾಮಕ್ಕೂ ಮತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮಕ್ಕೂ ಎಲ್ಲ ಮಹಿಳೆಯರು ಸೇರಿ ವಿಶೇಷವಾಗಿ ಅದ್ಧೂರಿಯಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ತಾಯಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಪರಿಚಯ. ನಾವು ಕಟ್ಗೆನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತು DCCಯ ಉಪಾಧ್ಯಕ್ಷರು, ಕಾಂಗ್ರೆಸ್ನ ಕಾರ್ಯಕರ್ತರು ಆದಂಥ ವೆಂಕಟರಾಮರೆಡ್ಡಿ ಚಪ್ಪನಹಳ್ಳಿ ಇಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನಿಸಿದರು. ಬಂದು ಈ ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಂಡು ತಾಯಿ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ. ಧನ್ಯವಾದ.